ಏನು ಪ್ರೇಮಕ್ಕ ಶಿವರಾತ್ರಿ ಹಬ್ಬ ಅಲೆ ಮಾಡ್ದೇನೆ ಇವತ್ತು ಮುಂಚಾಲೆ ಹೊರಕ್ಕೆ ಉಂಡ್ಕೊ ಕಡೆಗಿಯಾ ಕಣ್ಣಿಲ್ಲ ಕೈ ಆಯ್ತು. ನಾನು ಬೆಳಗಿಲೆ ಎದ್ದು ವಾರ ಮಾಡಿ ದೇವಸ್ಥಾನಕ್ಕೆ ಹೋಗಿದ್ದೆ. ಇವತ್ತು ರಾತ್ರಿ ಎಲ್ಲ ಜಾಗರಣೆ ಮಾಡೋದು, ತಿರ್ಗಿ ಹಬ್ಬಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋದು. ಕಣಮ್ಮ ಈಗಂತೂ ಸಖತ್ ಜನ ಹೋಗಿದ್ರು. ತಿರ್ಗಿ ಬೆಳಗಿಕ್ಕೂ ನೋಡ್ಬೇಕು, ಬೆಳಗಿಕ್ಕಂತೂ ಗುಟ್ಟಿರ್ತಾರೆ ಹಂಗೆ ಅಲ್ಲಿ ಗುಡಿತಾಗಂತೂ. ಇವತ್ತೂ ಸಖತ್ ಜನ ಇದ್ರು. ನಾಳೆಗೂ ಇನ್ನು ಅದಕ್ಕಿನ್ನ ಶಾಲೆ ಜನ ಬರ್ತಾರೆ. ಯಾಕಕ್ಕ ನೀನು ಜಾಗರಣೆ ಮಾಡಲ್ವೇ? ನಾನು ಕೇಳ್ತೀಯ ಜಾಗರಣೆ ಮಾಡಲ್ವೇ ಅಂತ. ಯಾಕೆ ನೀನು ಮಾಡಲ್ವೇನು? ಇಲ್ಲಮ್ಮ ತಾಯಿ, ನಾವು ಜಾಗರಣೆ ಮಾಡಲ್ಲ. ಏನ ಬೆಳಗ್ಗೆ 5 ಗಂಟೆಗೆ ಎದ್ದು ವಾರ ಮಾಡಿ ಮೈ ತೊಳ್ಕೊಂಡು ಗುಡಿಯಕ್ಕೆ ಹೋಗಿ ಬರ್ತೀವಿ ಪೂಜೆ ಮಾಡಿಸ್ಕೊಂಡು. ನಾವೇನು ಜಾಗರಣೆ ಏನು ಮಾಡಲ್ಲಮ್ಮ. ನೀನೇನು ಮಾಡ್ತೀಯೇನು ಜಾಗರಣೆ? ಮತ್ತೆ ನಾವೇನಿಲ್ಲಮ್ಮ, ವರ್ಷ ಮಾಡ್ತೀವಿ. ನಮ್ಮದು ಶಿವರಾತ್ರಿಗೆ ಅಲೆ ಹಟ್ಟೋತಿ ಮನೆ ತೊಳೆಯೋದಾಗಿರುತ್ತೆ. ನಾವು ನಮ್ಮ ಹುಡುಗರು ಎಲ್ಲ ಜಾಗರಣೆ ಮಾಡ್ತೀವಿ. ಏನು ಟಿ ವಿ ನೋಡ್ತಾ ಕೂತ್ಕೊಂಡ್ರೆ ಆತಮ್ಮ, ಅದೇ ಜಾಗರಣೆ ಆಗುತ್ತೆ. ಕಣೆ ಸಿದ್ಧಜ್ಜಿನೂ ಮಾಡ್ತಂತ ಕಣೆ ಜಾಗರಣೆ. ನಾವು ಅಜ್ಜಿ ನೋಡಮ್ಮ ಇಷ್ಟು ವರ್ಷ ಮೊದಲಿನಿಂದಲೂ ಮಾಡ್ಕೊಂಬತ್ತೈತಂತ ಜಾಗರಣೆನ ವರ್ಷ. ಮತ್ತೆ ಅವ್ರು ಹೆಂಗೆ ನಡೆಸಿರ್ತಾರೆ ಹಂಗೆ ಮಾಡ್ಕೊಂಬೋಗ್ತಾರೆ. ಮತ್ತೆ ನಿಂದೊಳ್ಳೆ ಕತೆ ಅಮ್ಮ. ನೀವು ಬೆಳಗ್ಗೆ ಎದ್ದು ಹೋಗ್ತೀರ ಗುಡಿಯಕ್ಕೆ, ನಾವೊಂದೆಲ್ಲ ಜಾಗರಣೆ ಮಾಡ್ತೀವಿ ಎದ್ದು. ಏನು ನಾಳೆಗೆ ಮನಿಕೊಂಡ್ರೆ ಆಯ್ತು. ನಾಳೆಗೆ ಸ್ಕೂಲವರಿಗೂ ರಜೆ ಕೊಡ್ತಾರೆ. ಹೈಸ್ಕೂಲವರಿಗೆ 10th ಆ ಥರ ಎಕ್ಸಾಮ್ ಇದಾವಂತೆ, ಅದಕ್ಕೆ ಕೊಡಲ್ವಂತೆ. ಅಯ್ಯೋ ಈ ಸ್ಕೂಲಾಗಂತೂ ರಜೆನೇ ಕೊಡಲ್ ಕಡೆ. ಅದು ಯಾತ್ರನ ಪಿಪೇಟ್ರಿನ ಯಾತ್ರದ ಮಾಡ್ತಾರಂತಮ್ಮ. ಅದಕ್ಕೆ ನಮ್ಮ ಹುಡುಗಿನೂ ಹೋಗ್ಬೇಕು. ನಾನು ಇವತ್ತು ಒಂದೇ ದಿನನೇ ನನಗೆ ರಜಾ ಅಂತ ಹೇಳ್ತಿತ್ತು ನಮ್ಮ ಹುಡುಗಿನು. ಮತ್ತೆ ಅಯ್ಯೋ ಅವರು ರಜಾನೇ ಕೊಡಲ್ಲ ಸರ್ಕಾರದವ್ರು. 2 ದಿನ ಹೇಳಿದ್ರೆ ಇವ್ರು 1 ದಿನ ಕೊಟ್ಟಾರ ನೋಡಕ್ಕೆ. ಅಯ್ಯ ಪಾಪ ಅವು ಜಾಗರಣೆ ಮಾಡಿ ಸುಸ್ತಾಗಿರಲ್ವಿ, ಅವಕ್ಕೂ ರಜೆ ಕೊಡ್ಬೇಕಮ್ಮ. ಯಾಕೆ ಜಾಗರಣೆನೂ ಮಾಡಲ್ಲ, ಆಟ ಮಾಡಲ್ಲ. 10ನೇ ಕ್ಲಾಸ್ದಾಗ ಇನ್ನೇನು ಮಾಡ್ತಾ ಪಾಪ ಅವಕ್ಕೂ ಅದಕ್ಕೆ ಮದುವೆ ಒಂದು ತೊಟ್ಟಿ ಇರುತ್ತೆ, ಅದೇ ಜಾಗರಣೆ ಆಗುತ್ತೆ ರಾತ್ರಿಯಲ್ಲೇ ಎದ್ದಿರೋದೇನೆ. ಕಣಕ್ಕ ಅದು ಹೋಮ್ವರ್ಕಂತೂ ಆಟ ಇಟ್ಕೊಡಲ್ಲ ಪಾಪ. ಇವಾಗಂತೂ ಅನ್ನಿಸ್ತಾರಂತೆ. ನಮ್ಮ ಹುಡುಗನು ಹೇಳ್ತಾನಲ್ಲ, ಅಮ್ಮ ನಾನು ಬರ್ಕೊಡಮ್ಮ ಅಂತ ಕೇಳ್ತಾನೆ. ಹೋಗ ನೀನ ಬರ್ಕ, ನನಗೆ ಕೂಲಿ ಹೋಗಿ ಬಂದು ಸಾಕಾಗಿರುತ್ತೆ, ಇವನು ಬರ್ಕೊಡಂತ ತತ್ತಾರಂತ. ನಾನು ಬೋಯ್ದಾಗ 12 ಗಂಟೆ ತಕ್ಕ ಬರ್ಕೊಂತಾನೆ. ಅಯ್ಯೋ 12 ಗಂಟೆ ತಕ್ಕ ಅಷ್ಟೇನೆ. ನಮ್ಮ ಹುಡುಗಿ 1 ಗಂಟೆ ತಕ್ಕ ಬರ್ಕೊಂಬತ್ತೆ. ಆ ಬೆಳಗ್ಗೆ ಆಲೆ ತಿರ್ಗ ಮೇಸ್ಟ್ರಿಗೆ ಫೋನ್ ಮಾಡೋಕೆ 5:15 6 ಗಂಟೆಗೆ ಆಲೆ ಎದ್ದಿರಬೇಕು. ಆ ಮೇಸ್ಟ್ರುಗಳು ಫೋನ್ ಮಾಡ್ತಾರೆ, ಇಲ್ಲಾಂದರೆ ಇವರೇ ಮಾಡಬೇಕು. ರಾತ್ರಿ ಒಂದ್ಸಲಿ ಮಾಡಬೇಕು, ಎದ್ದಾಗ ಒಂದ್ಸಲಿ ಮಾಡಬೇಕು. ಅವರು ಯಾತ್ರ ಕ್ವಶನ್ ಕೇಳ್ತಾರಂತೆ, ಅವ್ರು ಕಾಳು ಉತ್ತರ ಹೇಳ್ಬೇಕಂತೆ. ಕಣಂತಾಯಿ ನಮ್ಮ ಹುಡುಗಗೂ ಕೇಳ್ತಾರೆ. ನಮ್ಮ ಹುಡುಗ ನಂಗೆ ಗಂತಿತ್ತು. ಏನ್ರ ತಯಾರ ಇಬ್ರು ಆರಾಮಾಗಿ ನಿಂತ್ಕೊಂಡು ಮಾತಾಡ್ತೀರಾ, ನೆಳ್ಳೈತೆ ಅಂತ. ಇವಾಗಂತೂ ಬಿಸಿಲು ಉರ್ದೋಗುತ್ತಂತಾಯಿ. ಶಿವರಾತ್ರಿಗೆ ಶಿವ ಅನ್ಕೊಂಡು ಹೋಗುತ್ತೆ ಸೋಳಿ. ಕಣಂತಾಯಿ ಪಟ್ಟು ಸಾಕೆ. ಅಯ್ಯೋ ಹೊಟ್ಟೆಗೆ ಹಸಿಯಲ್ಲ, ಬರೀ ನೀರು ಕುಡಿದೇ ಸಾಕಾಗುತ್ತೆ. ಮೊದ್ಲು ಹಂಗಲ್ಲ, ನೀರೇ ಕೇಳ್ತಿರಲಿಲ್ಲ, ಬರೀ ಮನುಷ್ಯರಿಗೆ ಹೊಟ್ಟೆ ಹಸಿಯೋದು ಗಾಳಿಗೆ. ಇವಾಗ ಬಿಸಿಲು ಅಂದರು ಇವಾಗಲೇ ನೋಡಿ ಒಟ್ಟು ಬಿಸಿಲು ಐತೆ. ಇವತ್ತು ಶಿವ ಅನ್ಕೊಂಡು ಹೋಗುತ್ತೆ ಸೋಳಿ. ಕಣಕ್ಕ ಎಲ್ಲ ಹಂಗೆ ಅಂಬ್ತಾರೆ ದೊಡ್ಡರೆಲ್ಲ. ಶಿವ ಅನ್ಕೊಂಡು ಹೋಗುತ್ತೆ ಶಿವರಾತ್ರಿ ದಿನ ಸೋಳಿ ಅಂತ ಅಂಬ್ತಾರಮ್ಮ. ಕಣಕ್ಕ ಶಿವ ಅನ್ಕೊಂಡು ಹೋಗುತ್ತೆ ಸೋಳಿ. ತಿರ್ಗಾ ಇಪ್ಪಟ್ಟು ಬಿಸಿಲು ಉರ್ದೋಗುತ್ತೆ ಹಂಗೆ. ಅಯ್ಯಪ್ಪ ಯಾರನ್ನ ಕೂಲಿ ಹೋದರೆ ಹೆಂಗೆ ಮಾಡ್ತಾರಮ್ಮ ಅಂತ ಕೆಲಸನ ಮಾಡೋಕ್ಕಾಗಲ್ಲ. ಅಯ್ಯೋ ಅದೇನು ರೂಢಿ ಆಗತ್ತಮ್ಮ. ನಾವೇನು ಹೋಗ್ತೀವಲ್ಲ, ಬಿಸಿಲು ನಂಬಲ್ಲ ಏನು ನಂಬಲ್ಲ, ಹೋಗ್ಬೇಕು ದುಡ್ಕೊಂಡ್ ತಿಂಬರಾದ್ರೆ ಬಿಸಿಲು ನೆಲೆ ಆತ ಕೇಳಲ್ಲ ಉಂತಾರಲ್ಲ. ಕಣಕ್ಕ ಬಿಸಿಲು ನೆಲೆ ಅಂದಂಗೆ ದುಡಿಬೇಕು, ಆವಾಗಲೇ ಮನುಷ್ಯ ಚೆನ್ನಾಗಿರೋದು. ಬಿಸಿಲಾಗ ಹೋಗ್ಬೇಕು ಮನುಷ್ಯ, ಹಂಗಾದ್ರೆ ಚೆನ್ನಾಗಿರುತ್ತೆ ದೇಹ ಮನುಷ್ಯಂದು. ತಡಿರಮ್ಮ, ನಮ್ಮ ಹುಡುಗ ಯಾಕೆ ಕರಿತಾನ ಅಲ್ಲಿ. ಇನ್ನೇನೇ ಸಮಾಚಾರ ನಿಂಗಮ್ಮ? ಏನು ಅಪರೂಪಕ್ಕೆ ಕಡೆಗೆ ಬಂದಿದೀಯ ನೀನು? ಯಾಕೆ ಗಾರ್ಮೆಂಟ್ಸಿಗೆ ಹೋಗಿಲ್ವೇನು ಇವತ್ತು? ಇಲ್ಲ ಕಣಕ್ಕ ಹೋಗ್ಲಿಲ್ಲ ಇವತ್ತು. ನಾನು ಶಿವರಾತ್ರಿ ಮಾಡೋಣ ಅಂತ ಇಲ್ಲ ಕಡೆ ಜಾಗರಣೆ ಮಾಡ್ಬೇಕು ರಾತ್ರಿಗೆ. ಅದಕ್ಕೆ ಇವಾಗ ಒಂದ್ಸಲ ಮನಿಕೇಂದ್ರೆ ಸಾಯಂಕಾಲದಾಗ ಮಾಡ್ಬೋದು ಅಂತ ನಾವು ಹೋಗಿ. ಮತ್ತೆ ಮನಿಕೆ ಇವಳು ಮಾಡ್ತಾಳಂತೆ ಪ್ರೇಮಕ್ಕನೂ. ನೀನು ಇನ್ನು ಇಲ್ಲಿ ನಿನ್ನ ಕಡೆ ಇದೆಯಾ? ಹೋಗಿ ಮನಿಕೆ. ಸರಿ ಕಣಕ್ಕ, ಹೋಗಿ ಮನಿಕಂತೀನಿ. ನೋಡಿದ್ರಲ್ಲ ವೀಕ್ಷಕರು, ನಮ್ಮೂರಾಗೂ ಶಿವರಾತ್ರಿ ಮಾಡ್ತಾರೆ. ಯಾರನ್ನ ಆಪ್ಷನ್ಸ್ ಅಂತಾರೆ ಶಿವರಾತ್ರಿ ಹಬ್ಬ ಜಾಗರಣೆ ಮಾಡ್ತಾರೆ. ಇನ್ನೇನು ಯಾರು ಕೂಲಿ ಪಾಲಿ ಹೋಗ್ದವರು, ಗಾರ್ಮೆಂಟ್ಸಿಗೆ ಹೋಗ್ದವರು ಇಂಥರ ಏನು ಮಾಡ್ತಾರೆ, ಮನೆ ಜಾಗರಣೆ ಮಾಡ್ತಾರೆ. ನಾಳಿಕೆ ಮನೆ ಕೆಮ್ತಾರೆ, ನಾಳಿಕೆ ಆಗಾಗಲ್ಲ. ಅದಕ್ಕೆ ನಾವು ಜಾಗರಣೆ ಮಾಡ್ತೀವಿ ಅಂತಾರೆ. ಅಯ್ಯೋ ಇವಾಗಂತೂ ಸಖತ್ ಜನ ಜಾಗರಣೆ ಮಾಡ್ತಾರೆ. ಮನೆ ಟಿ ವಿ ಇರ್ತವೆ, ಹಾಕಿ ಕೂತ್ಕೊಂಡು ಟಿವಿನ ಬೇಕಾಗಿ ತಕ್ಕ. ಆಮೇಲೆ 5 ಗಂಟೆಗೆ ತಿರ್ಗಿ ಗುಡಿಯಕ್ಕೆ ಹೋಗಿ ಬಂದು ಪೂಜೆ ಮಾಡಿಸಿ ಮುಗಿತಮ್ಮ. ಅಲ್ಲಿ ಒಂದಿಟ್ಟು ಉಂಡು ಮನೆ ಕೆಂಡರು 1 ಗಂಟೆ ತಕ್ಕ ಮನೆ ಕೇಂದ್ರ ಸಹಿ, 2 ಗಂಟೆ ತಕ್ಕ ಮನೆ ಕೇಂದ್ರ ಸಹಿ. ನಿಮ್ಮ ಹುಡುಗನು ಶಿವರಾತ್ರಿ ಹಬ್ಬ ಮಾಡಂಗಿದ್ರೆ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸ್ನೇಹಿತರಿಗೆಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ ವೀಕ್ಷಕರಿಗೆ. ಧನ್ಯವಾದಗಳು. ಹಾಗೆ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು.